ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಎಕ್ಸ್ಪ್ಲನೇಷನ್. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಎಕ್ಸ್ಪ್ಲನೇಷನ್ ಅಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಟಾಲಿವುಡ್ನ ಫೇಮಸ್ ಅಸ್ಟ್ರಾಲಜರ್ ಆಗಿರುವಂತಹ ವೇಣುಸ್ವಾಮಿಯ ಬಗ್ಗೆ. ತೆಲುಗು ಸಿನಿಮಾ ರಂಗದಲ್ಲಿ ವೇಣುಸ್ವಾಮಿ ಅಂತ ತಕ್ಷಣ ನೆನಪಾಗುವಂತದ್ದೇ ಒಂದ್ ಕಡೆ ಜ್ಯೋತಿಷ್ ಆದ್ರೆ ಮತ್ತೊಂದ್ ಕಡೆ ತಮ್ಮ ಕಾಂಟ್ರವರ್ಷಿಯಲ್ ಹೇಳಿಕೆಗಳು. ಹೌದು, ಈ ಹಿಂದೆ ಟಾಲಿವುಡ್ ಸಿನಿಮಾ ರಂಗದ ಹಲವು ನಟ ನಟಿಯರ ಬಗ್ಗೆ ಕಾಂಟ್ರವರ್ಷಿಯಲ್ ಹೇಳಿಕೆಗಳು ಹಾಗೆಯೇ ಜ್ಯೋತಿಷ್ಯವನ್ನ ನುಡಿದಂತಹ ವೇಣುಸ್ವಾಮಿ ಅವರು ಇದೀಗ ಟಾಲಿವುಡ್ ಸಿನಿಮಾ ರಂಗದಲ್ಲಿ ಮತ್ತೊಮ್ಮೆ ಸುದ್ದಿ ಮನೆಗೆ ಬಂದಿದ್ದಾರೆ. ಹೌದು, ಈ ಹಿಂದೆ ನಟಿ ಸಮಂತಾ ಹಾಗೆಯೇ ನಟ ನಾಗಚೈತನ್ಯ ಇಬ್ಬರು ಪರಸ್ಪರ ವಿಚ್ಛೇದನವನ್ನ ಪಡೆದುಕೊಳ್ಳಲಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಅದರಂತೆ ನಟಿ ಸಮಂತಾ ಹಾಗೆಯೇ ನಟ ನಾಗಚೈತನ್ಯ ಇಬ್ಬರು ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ ಅನ್ನ ಪಡೆದುಕೊಂಡು ಬೇರ್ಪಡೆಯಾದ್ರು. ಯಾವಾಗ ನಟಿ ಶೋಭಿತಾ ಧೂಲಿಪಾಲ ಜೊತೆ ನಟ ನಾಗಚೈತನ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಫೋಟೋಗಳನ್ನ ಶೇರ್ ಮಾಡಿಕೊಂಡ್ರು, ಆಗ 2027ಕ್ಕೆ ಇವರಿಬ್ಬರು ಕೂಡ ಬೇರ್ಪಡೆ ಆಗ್ತಾರೆ ಅನ್ನುವಂತಹ ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನ ನೀಡಿ ತೆಲಂಗಾಣ ಹೈಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ವೇಣುಸ್ವಾಮಿ ಇಷ್ಟೂ ದಿನ ತೆಪ್ಪಗಾಗಿದ್ರು. ಇಷ್ಟೂ ದಿನ ಸೈಲೆಂಟ್ ಆಗಿದ್ದಂತಹ ವೇಣುಸ್ವಾಮಿ ಇದೀಗ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಕಾರಣವಾಗಿದ್ದಾರೆ. ಅದು ಕೂಡ ಒಂದು ಭಯಾನಕವಾದಂತಹ ಆಡಿಯೋ ಮೂಲಕ. ಹೌದು, ಇತ್ತೀಚೆಗಷ್ಟೇ ಟಾಲಿವುಡ್ ಸಿನಿಮಾ ರಂಗದಲ್ಲಿ ವೇಣುಸ್ವಾಮಿ ಅವರ ಆಡಿಯೋ ಒಂದು ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ದು, ಆ ಆಡಿಯೋದಲ್ಲಿ ಇಬ್ಬರು ಟಾಲಿವುಡ್ನ ಸ್ಟಾರ್ ನಟರು ಹಾಗೆಯೇ ಓರ್ವ ಸ್ಟಾರ್ ನಟಿ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಲಿದ್ದಾರೆ ಅನ್ನುವಂತಹ ಭಯಾನಕ ಬೆಚ್ಚಿ ಬೀಳಿಸುವಂತಹ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ. ಹೌದು, ಟಾಲಿವುಡ್ನ ಫೇಮಸ್ ನಟರಾಗಿರುವಂತಹ ಪ್ರಭಾಸ್ ಹಾಗೆಯೇ ನಟ ವಿಜಯ್ ದೇವರಕೊಂಡ, ಅದರ ಜೊತೆಗೆ ನಟಿ ಸಮಂತಾ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಲಿದ್ದಾರೆ ಅನ್ನುವಂತಹ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನ ಜ್ಯೋತಿಷಿ ವೇಣುಸ್ವಾಮಿ ರಿವೀಲ್ ಮಾಡಿದ್ದು, ಜ್ಯೋತಿಷಿ ವೇಣುಸ್ವಾಮಿಯ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅಷ್ಟೇ ಅಲ್ಲದೆ ನಟ ಪ್ರಭಾಸ್ ಈಗಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅನ್ನುವಂತಹ ಬೆಚ್ಚಿ ಬೀಳಿಸುವ ಒಂದು ಸತ್ಯವನ್ನು ಸಹ ರಿವೀಲ್ ಮಾಡಿದ್ದಾರೆ. ಯಾವಾಗಲೂ ತಮ್ಮ ಕಾಂಟ್ರವರ್ಷಿಯಲ್ ಹೇಳಿಕೆಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಮಾಡುವಂತಹ ವೇಣುಸ್ವಾಮಿ ಅವರಿಗೆ ನಟ ಪ್ರಭಾಸ್ ಅಭಿಮಾನಿಗಳು ಒಂದ್ ಕಡೆ, ಅದರ ಜೊತೆಗೆ ಸಮಂತಾ ಹಾಗೂ ವಿಜಯ್ ದೇವರಕೊಂಡ ಅಭಿಮಾನಿಗಳು ಈ ಒಂದು ಆಡಿಯೋವನ್ನ ಕೇಳಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಮೆಂಟ್ಸ್ ಗಳ ಮೂಲಕ ಚೀಮಾರಿಯನ್ನ ಹಾಕಿದ್ದಾರೆ. ಯಾವಾಗಲೂ ತಮ್ಮ ಕಾಂಟ್ರವರ್ಷಿಯಲ್ ಹೇಳಿಕೆಗಳ ಮೂಲಕ ಯಾವಾಗಲೂ ಫೇಮಸ್ ಆಗಬೇಕು ಅನ್ನುವಂತಹ ಒಂದು ಹುನ್ನಾರವನ್ನ ಪಡಿತಾ ಇರುವಂತಹ ವೇಣುಸ್ವಾಮಿಗೆ ಯಾವಾಗ ತೆಲುಗು ಸಿನಿಮಾ ರಂಗ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.